ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯ. ಮೊನ್ನೆ ಇದೇ ತಿಂಗಳ 1ನೇ ತಾರೀಕು ಭಾನುವಾರ ನಡೆದಂಥ ಚೀಮೂರು ಚುನಾವಣೆಯಲ್ಲಿ ಮೊದಲು ಕೋಚ್ಮೂಲ್ ಇತ್ತು. ಅದಾದಮೇಲೆ ಬೈಫರ್ಗೇಷನ್ ಆಗಿ ಫಸ್ಟ್ ಎಲೆಕ್ಷನ್ನು, ಮೊದಲನೇ ಎಲೆಕ್ಷನ್ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಥಮ ಚುನಾವಣೆ. ಆ ಚುನಾವಣೆಯಲ್ಲಿ ಕಸಬಾ ಮತ್ತು ಮುರುಗಮಲ್ಲ ಹೋಬಳಿ ಒಂದು ಕ್ಷೇತ್ರ, ಕೈವಾರ ಮತ್ತು ಅಂಬಾಜಿದುರ್ಗ ಕೈವಾರ ಕ್ಷೇತ್ರ ಅಂತ, ಮತ್ತು ಹೊಸದಾಗಿ ತಾಲೂಕಾಯಿತು ಅಂತೇಳಿ ಚೇಳೂರು ಒಂದು ಕ್ಷೇತ್ರ. ಚೇಳೂರಿಗೆ ನಮ್ಮ ತಾಲೂಕಿನ ಮುಂಗಾನಹಳ್ಳಿ ಮತ್ತು ಹಳೆ ಚಿಲ್ಕಲ್ನೇರ್ ಹೋಬಳಿ ಎರಡೂ ಸೇರಿ ಒಂದು ಕ್ಷೇತ್ರ ಆಗಿತ್ತು. ಮತ್ತು 4 ತಾಲೂಕುಗಳು ಸೇರಿ ಒಂದು ಕ್ಷೇತ್ರ, ಮಹಿಳಾ ಕ್ಷೇತ್ರ. ಅದು ಚಿಂತಾಮಣಿ, ಶಿಡ್ಲಘಟ್ಟ, ಬಾಗೇಪಲ್ಲಿ ಮತ್ತು ಚೇಳೂರು ತಾಲೂಕು. ಈ 4 ಕ್ಷೇತ್ರಗಳಲ್ಲಿ ಭಾಳಷ್ಟು ಜನ ನಮ್ಮ ಮುಖಂಡರುಗಳು ಅಭ್ಯರ್ಥಿಗಳಾಗಬೇಕು ಅಂತ ಕಣದಲ್ಲಿ ಕೇಳ್ತಾ ಇದ್ರು ನಮ್ಮ ನಾಯಕರನ್ನ. ಆ ಒಂದು ಎಲ್ಲರೂ ಕೇಳೋದು ಸಹಜ, ಆದರೆ ಕೆಲವೊಂದು ಭಾಗಗಳಲ್ಲಿ ಅಷ್ಟೇನು ಪೈಪೋಟಿ ಇರಲಿಲ್ಲ. ಇದು ಕಸಬಾ ಮತ್ತು ಮುರುಗಮಲ್ಲ ಕ್ಷೇತ್ರದಲ್ಲಿ ಯಾರು ನಮ್ಮ ಪಕ್ಷದಲ್ಲಿ ಪೈಪೋಟಿ ಇರಲಿಲ್ಲ. ಬಾಬು ಒಬ್ಬರು ಕೇಳಿದ್ರು, ಅವ್ರಿಗೆ ಅನುಕೂಲ ಕ್ಯಾಂಡಿಡೇಟ್ ಮಾಡಿದ್ರು. ಮತ್ತು ಚಿಲ್ಕಲ್ನೇರ್ ಕ್ಷೇತ್ರದಲ್ಲಿ ಚೇಳೂರು ಕ್ಷೇತ್ರದಲ್ಲಿ ಚೇಳೂರು ಭಾಗದ ಮುಖಂಡರಾದಂಥ ಚಿಲ್ಕಲ್ನೇರ್ ಶೇಖರ್ ರೆಡ್ಡಿ ಅವರು ಈ ಒಂದು ಹೊಸ ತಾಲೂಕಿಗೆ ಒಂದು ಕ್ಷೇತ್ರ ಆಗಬೇಕು ಹೊಸದಾಗಿ ನಮ್ಮ ಚೀಮೂರಲ್ಲಿ ಅಂತೇಳಿ ಅವರು ಭಾಳ ಇದಿಟ್ಕೊಂಡು ಎಲ್ಲ ಹೋರಾಟಗಳು ಮಾಡಿಕೊಂಡು, ಕಾನೂನು ಹೋರಾಟ ಮಾಡಿಕೊಂಡು ಅದು ಕ್ಷೇತ್ರ ಆಗುವಂಥದ್ದಾಯಿತು. ಅದಕ್ಕಾಗಿ ಮೊದಲಿಂದ ಅವರು 1 ವರ್ಷದಿಂದ ಅದರ ಸಾಧಕ ಬಾಧಕಗಳನ್ನು ನೋಡ್ಕೊಂಡು ಬಂದಿದ್ದಾರೆ ಅಂತೇಳಿ ನಮ್ಮ ನಾಯಕರು ಅವ್ರಿಗೂ ಕೊಟ್ಟರು ಅವಕಾಶ. ಅಲ್ಲಿ ಇನ್ನೊಬ್ಬರು ಕಲೆಗಳಿಗೆ ನಮ್ಮ ಅನುಪಲ್ ಕೃಷ್ಣಾರೆಡ್ಡಿ ಅಂತ ಒಬ್ಬರು ಕೇಳಿದರು. ಅವ್ರನ್ನೂ ಮನವೊಲಿಸಿ ನಮ್ಮ ನಾಯಕರಾದ ಸುಧಾಕರ್ ಅಣ್ಣವರು ಅವ್ರಿಗೆ ಶೇಖರ್ ರೆಡ್ಡಿ ಅವ್ರಿಗೆ ಒಂದು ಅವಕಾಶ ಮಾಡಿಕೊಟ್ರು. ಮತ್ತು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಹಿಳಾ ಕ್ಷೇತ್ರದಲ್ಲೂ ಯಾವುದೇನೂ ಇದಿರಲಿಲ್ಲ, ಪೈಪೋಟಿ ಇರಲಿಲ್ಲ. ನಮ್ಮ ಬೋರ್ವೆಲ್ ರವಿ ಅವ್ರ ಮಿಸಸ್ಸು ನಮ್ಮ ತಾಲೂಕಿನ ಮುನ್ಗನಹಳ್ಳಿ ಹೆಣ್ಮಗಳು ಸುಮಾ ಅಂತ ಅವ್ರು ಕೇಳಿದರು, ಅವ್ರಿಗೂ ಅನುಕೂಲ ಮಾಡಿಕೊಟ್ರು. ನಮ್ಮ ಕ್ಷೇತ್ರದಲ್ಲಿ ಕೈವಾರ ಮತ್ತು ಅಂಬಾಜಿದುರ್ಗ ನಮ್ದು ಯಾವಾಗೂ ನಾನು ರಾಜಕೀಯವಾಗಿ ಬೆಳೆದಿದ್ದು ನಮ್ಮ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲನೂ ಕಸಬಾ ಹೋಬಳಿ. ಹಾಗಾಗಿ ಕ್ಷೇತ್ರ ವಿಂಗಡಣೆ ಮಾಡಬೇಕಾದ್ರೆ ನಮ್ಮ ಒಂದು ಗ್ರಾಮವನ್ನು ಹೋಬಳಿ ವಾರ ಲೆಕ್ಕಾಚಾರದ ಪ್ರಕಾರ ನಮ್ಮ ಗ್ರಾಮ ಅಂಬಾಜಿದುರ್ಗಕ್ಕೆ ಬಂತು. ಹಾಗಾಗಿ ನಾವು ಒಂದು ಅಭ್ಯರ್ಥಿ ಆಗಬೇಕು ಅಂತೇಳಿ ಆಸ್ಪಿರೆಂಟ್ ಆಗಿದ್ವಿ. ಚಿನ್ನಪ್ಪಣ್ಣವರು ಆಸ್ಪಿರೆಂಟ್ ಆಗಿದ್ದರು, ತಲವಾರ್ ಮಂಜಣ್ಣವರು ಆಸ್ಪಿರೆಂಟ್ ಆಗಿದ್ದರು, ಮತ್ತು ಇನ್ನೊಬ್ಬರು ನಾಗೇಶ್ ಅಂತ ಇವರು ಲಕ್ಷ್ಮೀದೇವ್ ಪಟೇಲ್ ನಾಣಸಮ್ಮಣ್ಣವ್ರ ಮಗ. ನಾವಿಷ್ಟು ಜನ 4 ಜನ ಕೇಳಿದ್ವಿ. ಆಮೇಲೆ ಕಡೆಯದಾಗಿ ಮತ್ತು ನಮ್ಮ 4 ಜನರನ್ನ ನಮ್ಮ ಬಾಲಜಣ್ಣವರು ಒಂದು ಸಾರಿ ಕರೆದು, ನೀವು 4 ಜನ ಕೇಳಿದ್ರೆ ನಾವು ಕ್ಯಾಂಡಿಡೇಟ್ ಮಾಡೋದು ಕಷ್ಟ ಆಗ್ತದೆ, ನೀವು 4 ಜನ ಮಾತಾಡ್ಕೊಂಡು ಯಾರಾದರೂ ಒಬ್ಬರು ಆಗೋಕ್ಕಾಗ್ತದ ನೋಡಿ ಅಂತೇಳಿ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ರು ಮಾತಾಡೋದಕ್ಕೆ. 4 ಜನ ಕರೆದು ನಮ್ಮ 4 ಜನದಲ್ಲೂ ನನಗೆ ಬೇಕು ಅಂತಂದ್ರು, ಯಾರನ್ನೂ ನಾವು ಹೊಂದಾಣಿಕೆ ಬರೋಕ್ಕಾಗಲಿಲ್ಲ. ತದನಂತರ ನಮ್ಮ ನಾಯಕರು ಇನ್ನೊಂದು ಸಭೆ ಕರೆದಿದ್ರು, ಮುಖಂಡರನ್ನ ಮತ್ತು ನಮ್ಮ ಎಲ್ಲ ಆಸ್ಪಿರೆಂಟ್ಸ್ನ ಬೆಂಗಳೂರಲ್ಲಿ ಕರೆದ್ರು. ಆಮೇಲೆ ನಮ್ಮ ಅಭಿಪ್ರಾಯಗಳೆಲ್ಲ ಅಲ್ಲಿ ಹೇಳಿದ್ವಿ. ಹೇಳಿದ್ಮೇಲೆ ನೀವು ಇಷ್ಟು ಜನ 4 ಜನ ಬಂದಿದ್ದೀರಿ, ಜೊತೆಗೆ ಒಂದು 20 ಜನ ಲೀಡರ್ಸ್ ಬಂದಿದ್ದಾರೆ, ಹೋಬಳಿಗಿಬ್ಬರು, ಪಂಚಾಯತಿಗಿಬ್ಬರು ಅಂತ. ಇಷ್ಟು ಜನದಲ್ಲಿ ಮಾತಾಡೋಕ್ಕಾಗಲ್ಲ, ನಾವು ಡೆಲಿಗೇಟ್ಸ್ನ ಕರಿಬೇಕು, ಮತ್ತು ನಮ್ಮ ಎಲ್ಲ ಮುಖಂಡರನ್ನು ಕರೆದು ನಾವು ಯಾವಾಗಲೂ ಒಗ್ಗಟ್ಟಾಗಿ ತೀರ್ಮಾನ ಮಾಡಿ ಕ್ಯಾಂಡಿಡೇಟ್ ಮಾಡಿದ್ರೆ ನಾವು ಗೆಲ್ಸ್ಕೊಳ್ಳೋಕ್ಕೆ ತುಂಬ ಸುಲಭವಾಗಿರ್ತದೆ ಅನ್ನೋ ಲೆಕ್ಕಾಚಾರದಲ್ಲಿ ಕರೆಯಲ್ಲಿ ಲಾಸ್ಟ್ ಒಂದು ವಾರ ಟೈಮ್ ಇದ್ದಂಗೆ ಮನೆಯಲ್ಲಿ ಎಲ್ಲರೂ ನಮ್ಮ ಮುಖಂಡರನ್ನ, ಡೆಲಿಗೇಟ್ಸ್ನ ಮತ್ತು ಎಲ್ಲ ಆಸ್ಪಿರೆಂಟ್ನ ಕರೆದಿದ್ರು. ಯಾವ ಒಂದು ಸಂದರ್ಭದಲ್ಲಿ ನಮ್ಮ 4 ಜನರ ಜೊತೆಗೆ ಕತ್ರಗುಪ್ಪ ಪಂಚಾಯತಿ, ಕತ್ರಗುಪ್ಪ ಗ್ರಾಮದ ಪಾಲ್ ನಾಣಸಮ್ಮಣ್ಣವರು ಮತ್ತು ಉಪ್ಪರಪೇಟೆ ಪಂಚಾಯತಿ ವಿಜ್ಞಾನಹಳ್ಳಿ ನಾಣಸಮ್ಮಣ್ಣವರು ನಾವು ಅಭ್ಯರ್ಥಿಗಳಾಗಬೇಕು ಅಂತೇಳಿ ಅವರು ಕೇಳಿದ್ರು, ಅವರ ವಾದವನ್ನು ಮಂಡಿಸಿದ್ರು. ಕಡೆಯದಾಗಿ ನಾಯಕರು ಎಲ್ಲರ ಅಭಿಪ್ರಾಯ ತಗೊಂಡು, ನಾನೊಬ್ಬರ ಮೇಲೆ ಯಾಕೆ ಜವಾಬ್ದಾರಿ ಹೊರಿಸ್ತೀರಾ, ನೀವೆಲ್ಲ ಮುಖಂಡರು ಬಂದಿದ್ದೀರಿ, ನೀವೆಲ್ಲ ಡೆಲಿಗೇಟ್ಸು ಇದ್ದೀರಿ, ಜೊತೆಗೆ ನೀವೆಲ್ಲ ಆಸ್ಪಿರೆಂಟ್ಸು ಇದ್ದೀರಿ, ನೀವು ನಿಮ್ಮ ತೀರ್ಮಾನ ಒಬ್ಬೊಬ್ಬರೇ ಮಾತಾಡಿಕೊಂಡು ಹೇಳಿದ್ರೆ ಒಳ್ಳೆಯದು, ನಾನು ಒಬ್ಬರ ಪರವಾಗಿ ಹೇಳೋಕ್ಕಾಗಲ್ಲ ಅಂತ ಎಲ್ಲ ಹೇಳಿದ್ರು. ಎಲ್ಲ ಚರ್ಚೆಗಳು ಕೂಲಂಕಷವಾಗಿ ಆಯಿತು. ಎಲ್ಲರೂ ಒಬ್ಬೊಬ್ರಿಗೆ ಬೇಕು ಅಂತ ಕೇಳಿದ್ರೆ, ಆ ಹೋಬಳಿಯವ್ರು ನಮ್ಗೆ ಬೇಕು, ಈ ಹೋಬಳಿಯವ್ರು ನಮ್ಗೆ ಬೇಕು ಅಂತ ಕೇಳ್ತಾರೆ. ಬೇಡ, ನೀವೇ ತೀರ್ಮಾನ ಮಾಡಿರಿ, ನೀವೇನು ತೀರ್ಮಾನ ಮಾಡಿದ್ರೆ ನಾವೆಲ್ಲರೂ ಅದಕ್ಕೆ ಜವಾಬ್ದಾರಿಯಾಗಿ ನಡ್ಕೊತೀವಿ ಅಂತೇಳಿ
ಬಂದಿದ್ದಂಥ ಡೆಲಿಗೇಟ್ಸು ನಮ್ಮೆಲ್ಲ ಮುಖಂಡರು ಮತ್ತು ನಾವು ಆಸ್ಪಿರೆಂಟ್ಸ್ ಯಾರಿದ್ದೀವಿ ನಾವು ಕೂಡ ಸಂಪೂರ್ಣವಾಗಿ ಅವ್ರಿಗೆ ನೀವೇ ತೀರ್ಮಾನ ತಗೊಳ್ಳಿ ಅಂತೇಳಿ ನಾವು ಅವ್ರಿಗೆ ಮಾತು ಕೊಟ್ವಿ. ಅದರಂತೆ ಅಲ್ಲಿಗೂ ನಮ್ಮ ಸಾಹೇಬರು ಕೂಡ ಒಂದಿನ 2 ದಿನ ಟೈಮ್ ತೊಗೊಂಡು ಇನ್ನು ಕೆಲವ್ರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂದರು. ಇಲ್ಲ, ಟೈಮ್ ಹತ್ರ ಬಂದಿದೆ, ಅವರು ಪ್ರಿಪೇರ್ ಆಗಬೇಕು, ಎಲೆಕ್ಷನ್ಗೆ ಹೋಗಿ ಕೇಳಬೇಕು, ಮತ ಪಡ್ಕೋಬೇಕು, ತುಂಬ ಲೇಟ್ ಮಾಡಿದ್ರೆ ಸಮಸ್ಯೆ ಆಗ್ತದೆ, ಇವತ್ತೇ ಇನ್ನೇನಿದೆ ಯಾವಾಗಾದ್ರೂ ಹೇಳ್ಬೇಕಲ್ಲ, ಇವತ್ತೇ ತೀರ್ಮಾನ ಮಾಡಿ ಅಂತ ಹೇಳಿದ್ರು. ಅದರಂತೆ ನಮ್ಮ ನಾಯಕರು 3 ಕಡೆ 3 ಸೀಟನ್ನು, ಒಂದು ಲೇಡೀಸ್ ಸೀಟ್ ಆಗಿರ್ಬೋದು, ಒಂದು ಕಸ್ಬಾ, ಒಂದು ಮತ್ತು ಚೆಲ್ಲೂರು ಎಲ್ಲರಿಗೂ ಅಕ್ಲಿಗೆ ಕೊಟ್ಟಿದ್ವಿ. ಅದಕ್ಕಾಗಿ ಸಾಮಾಜಿಕ ನ್ಯಾಯ ಮಾಡಬೇಕು ಅಂತೇಳಿ ಆ ದೃಷ್ಟಿಕೋನದಿಂದ ನಮ್ಮ ಚಿನ್ನಪ್ಪಣ್ಣವರು ಮೊದಲಿಂದ ಪಕ್ಷಕ್ಕೆ ನಿಷ್ಠೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಮೊದಲು ತಾಲೂಕ್ ಪಂಚಾಯತಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಸದಸ್ಯರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ಅವ್ರ ಮನೆಯಲ್ಲಿ ಅವ್ರ ತಮ್ಮನವರು ಚಲಪತಿ ಅವರು APMC ಡೈರೆಕ್ಟರ್ ನಿರ್ದೇಶಕರಾಗಿದ್ದರು. ಎಲ್ಲ ಸಂದರ್ಭಗಳಲ್ಲೂ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದಾರೆ ಅಂತೇಳಿ ಈ ತೀರ್ಮಾನ ಆಯಿತು. ಕಾಳಿಕಾಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ 100% 100% ಪರಿಹಾರ ಶತಸಿದ್ಧ. ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ. ನಿಮ್ಮ ಹಸ್ತರೇಖೆ, ಮುಖಲಕ್ಷಣ, ಭಾವಚಿತ್ರ, ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ಇವರು ಚಿಂತಾಮಣಿಯಲ್ಲಿ 40. ಇವರು ರಾಜಕೀಯ, ಸಿನಿಮಾ, ವ್ಯಾಪಾರ, ಮಾನಸಿಕ ತೊಂದರೆ, ಕುಟುಂಬ ಸಮಸ್ಯೆ, ಸಂತಾನ ಸಮಸ್ಯೆ, ಉದ್ಯೋಗ ಸಮಸ್ಯೆ, ಪ್ರೀತಿ ಪ್ರೇಮದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ವಿಚ್ಛೇದನ ಸಮಸ್ಯೆ, ಲೈಂಗಿಕ ಸಮಸ್ಯೆ, ಕುಜದೋಷ, ಕಾಲಸರ್ಪದೋಷ, ವಾಸ್ತುದೋಷ, ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ. ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ. ವ್ಯಾಪಾರಕ್ಕೆ ಕುಬೇರ ಚಕ್ರಂ, ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ, ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ, ರಾಹು ಕೇತುಗೆ ಶಿವನ ಮೂಲಮಂತ್ರ, ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ, ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ. ಕಾಳಿಕಾಂಬ ಜ್ಯೋತಿಷ್ಯಾಲಯ, ಪಂಡಿತ್ ಯಶ್, ಆಚಾರ್ಯ ಕಾಂಪ್ಲೆಕ್ಸ್, ಪಾಲಿಟೆಕ್ನಿಕ್ ರಸ್ತೆ, ಗಜಾನನ ಸರ್ಕಲ್, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 9980995905ಗೆ ಸಂಪರ್ಕಿಸಬಹುದು. ಜವಾಬ್ದಾರಿ ನೋಡ್ಕೋಬೇಕು. ಯಾವುದೇ ಕಾರಣಕ್ಕೆ ನಮ್ಮ ಗೌರವದ ಪ್ರಶ್ನೆ ಯಾರೂ ಹೆಚ್ಚು ಕಮ್ಮಿ ಮಾಡಬಾರ್ದು ಅಂತೇಳಿ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಕೊಟ್ಟು ಕಳಿಸ್ಕೊಟ್ರು. ಅದಂತ ನಾವೆಲ್ಲನೂ ಚುನಾವಣೆಗೆ ಪ್ರಿಪೇರ್ ಆದ್ವಿ. ಚುನಾವಣೆಗೆ ಹೋಗಿ ಎಲ್ಲ ಮತದಾರನ ಭೇಟಿಯಾಗಿ ಮತನೂ ಕೇಳಿದ್ವಿ. ಅದಾದ ನಂತರ ಚುನಾವಣೆ ಹತ್ರ ಬರ್ತಾ ಬರ್ತಾ ಅವರ ಎಲ್ಲರೂ ಹೋಗಿ ಭೇಟಿಯಾಗಿ ಎಲ್ಲರನ್ನೂ ಕರೆದು ಪೂಜೆಗೆಲ್ಲ ಕರೆಸಿ ಮಾತಾಡಿ ಎಲ್ಲರೂ ಅವ್ರು ಏನಿದೆ ಎಲೆಕ್ಷನ್ ಫಾರ್ಮಾಲಿಟೀಸ್ ಎಲ್ಲ ಕ್ಯಾಂಡಿಡೇಟ್ ಆದವ್ರಂತ ಮಾಡಿದ್ರು. ಅವರು ನಾವು ಅವ್ರ ಜೊತೆಗಿದ್ದು ಇದ್ವಿ. ಆದರೂ ಕೂಡ ನಮ್ಮ ನಾಯಕರದ್ದು ಆಗಲಿ ನಮ್ಮ ಕೆಲವು ಮುಖಂಡರದ್ದಾಗಲಿ ಏನು ಅದರಲ್ಲಿ ಪಾತ್ರ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಮಾಡಿದ್ವಿ. ಕೆಲವೊಬ್ಬರು ಮುಖಂಡರು ಏನೋ ಅವರ ಸ್ವಪ್ರತಿಷ್ಠೆಗಳಿಗೆ ಅವ್ರಿಗಾಗಬಾರ್ದು, ಅವರು ಗೆಲ್ಲಬಾರ್ದು, ಅವ್ರಿಗೆ ಕೊಟ್ಟವ್ರಿಗೆ ಕೊಡ್ತಿರೋ ಎಲ್ಲ ಅವಕಾಶಗಳು ಅಂತೇಳಿ ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಆಯಿತು. ಮತ್ತು ನಮ್ಮ ಜೊತೆಗೆ 50 ಜನ ಡೆಲಿಗೇಟ್ಸು ಬಂದಿದ್ದರು. ಎಲ್ಲ ಟೂರ್ ಹೋಗಿದ್ರು. ಒಂದು 2-3 ದಿನ ಮಡಿಕೇರಿ ಎಲ್ಲ ಸುತ್ಕೊಂಡು ಬಂದು ಕಡೆ ದಿನ ಬಂದು ಓಟ್ ಹಾಕೋ ಸಂದರ್ಭದಲ್ಲಿ ಈ ಆಶಾ ಆಮಿಷಗಳಿಗೆ ಬಲಿಪಶುಗಳಾಗಿದ್ದಾರೆ. ನಮ್ಮ ವಿರೋಧಿ ಅಭ್ಯರ್ಥಿಯಾದಂಥ ಅವಳಪ್ಪನವರು ಚಿನ್ನಪ್ಪ ಅವ್ರನ್ನ ಬಿಟ್ಟು 70 ಜನರನ್ನು ನಾವು ಮನೆಗಳಿಗೆ ಹೋಗಿ ಮತ ಕೇಳಿದ್ದೀವಿ ಅಂತ ಹೇಳ್ತಾರೆ. ಅದು ತಪ್ಪು. ನಮ್ಮ ಮನೆಯಲ್ಲಿದೆ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ, ನಮ್ಮ ಮನೆಯನ್ನು ಕೇಳಿಲ್ಲ. ಫೋನ್ ಮುಖಾಂತರ ಒಂದು ಸಾರಿ ಸಂಪರ್ಕ ಮಾಡಿದ್ರು. ಆದರೂ ಕೂಡ ನಾವು ಇಲ್ಲಪ್ಪ, ನಮ್ಮ ಅಭ್ಯರ್ಥಿ ಚಿನ್ನಪ್ಪಣ್ಣವರು ನಮ್ಮ ನಾಯಕರು ಗೌರವ ಪ್ರಶ್ನೆ, ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ, ನೀವು ನಮ್ಮನ್ನು ಫೋನ್ ಮಾಡಿ ಕೇಳಬಾರ್ದು, ನಾವು ಓಟ್ ಹಾಕೋದಿಲ್ಲ, ದಯವಿಟ್ಟು ಇನ್ಮೇಲೆ ನಾನು ಫೋನ್ ಮಾಡಬೇಡಿ ಇಟ್ಬಿಡು ಅಂತ ಹೇಳಿದ್ನಿ ಜನ. ಇದಾಯಿತು. ಅದಾದಮೇಲೆ ಎಲೆಕ್ಷನ್ ಆಯಿತು. ನಾವು 50 ಜನ ನಮ್ಮ ಜೊತೆಗೆ ಬಂದಿದ್ದರು. ಅವರು ದೊಡ್ಡ ಮಟ್ಟದಲ್ಲಿ ಆಶಾ ಆಮಿಷಗಳನ್ನ ನೋಡಿ ನಮ್ಮ ಮತಗಳನ್ನ ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ನಮ್ಮ ನಾಯಕರು ಎಲ್ಲ ಮಾಹಿತಿ ಅವ್ರಿಗಿದೆ. ಯಾರ್ಯಾರು ತಪ್ಪು ಮಾಡಿದ್ರು ಅವ್ರು ಕರೆದು ಅವ್ರಿಗೆ ವಿಧವಾದ ಹೇಳಿ ಇನ್ಮೇಲೆ ಆಗದೇ ಇರೋ ಸರಿ ಮಾಡ್ಕೋಬೇಕು. ನಾವು ಕೂಡ ಅವರು ಕೆಲಸ ಮಾಡ್ತಾರೆ. ಇದು ಆಗಿದ್ದು ಭಾಳ ನಮ್ಮವರು ಅಚಾತುರ್ಯದಿಂದ ಇದಾಗಿದೆ. ಮಾಡಿದಂಥವ್ರು ನಮ್ಮ ಜೊತೆಗಿದ್ದು ತಪ್ಪು ಮಾಡಿರೋರಿಗೆ
ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅಣ್ಣ, ತಾವು ಮತದಾರರಿಗೆ ಆಸೆ ಆಮಿಷಗಳನ್ನ ಇಟ್ಟು ಡೈರೆಕ್ಟಾಗಿ ನೋಡ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ನಿಮ್ಮ ವಿಡಿಯೋಗಳೆಲ್ಲ. ನಾನು ದುಡ್ಡು ಕೊಟ್ಟಿರೋದೆಲ್ಲ ಸ್ವಲ್ಪ ಎಲ್ಲಾನು 50 ಜನನು ಬಸ್ಸಲ್ಲಿ ಬಂದ್ವಿ. ಬಂದು 10 ಜನ ಡಿಲಿಗೇಟ್ ಫಾರಮ್ಸ್ ಅವ್ರು ಕೊಟ್ಟು ಡಿಲಿಗೇಟ್ ಫಾರಮ್ಗಳು ನಮ್ಮ ಕೈ ಕೊಟ್ಟಿದ್ರು. ನಾನು ಕೊಡ್ತಾ ಇದ್ದಿದ್ದು ಅವ್ರಿಗೆ ಡಿಲಿಗೇಟ್ ಫಾರಮ್ಗಳು ಅಷ್ಟೇ ವಿನ ದುಡ್ಡಲ್ಲ. ಅವ್ರು ಯಾರೋ ನಿಮ್ಮವರು ಬಂದು ನೋಡ್ತಾ ಮಾಡ್ತಾ ಇದ್ರು. ನಾನು ನೋಡ್ದಿರೋ ಕಳ್ತನವಾಗಿ ಏನು ಅವರು ಮೀಡಿಯಾ ಮಾಡಿದ್ದಲ್ಲ. ನಿಮ್ಮ ಯಾರೋ ಅವರು ಮಲ್ಲಪ್ಪ ಅವರು, ನಿಮ್ಮ ಟಿವಿ ಮಲ್ಲಪ್ಪ ಅವರು ಬಂದು ಪಾಟೀಲ್ ಅವ್ರ ಹೆಸರು ಬಂದು ಭೀಮಪ್ಪ ಪಾಟೀಲ್ ಅವರು ಬಂದು ಬಾಗಿಲಲ್ಲೇ ನಿಂತು ಮಾಡ್ತಾರೆ. ನಾನು ಅಲ್ಲೇ ನಿಂತ್ಕೊಂಡಿದ್ದೆ. ಅವರ ಇವರು ಡಿಲಿಗೇಟ್ ಫಾರಮ್ನು ನಾನು ಇದು ಕೊಡ್ತಾ ಇದ್ದೆ, ಏನು ನಮ್ಮ ಅಲ್ಲ ಪಾಂಪ್ಲೇಟು, ಹಿಂಗೆ ಓಟ್ ಹಾಕಬೇಕು, ನಮ್ಮ ಗುರುತು ಹೊಲಿಗೆ ಯಂತ್ರ 2ನೇ ನಂಬರ್ ಸೀರಿಯಲ್ಲು ನೀವು ಇದು ಮಾಡ್ಕೊಂಡ್ರೆ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅದಕ್ಕೆ ಮತ ಕೊಡಬೇಕು ಅಂತೇಳಿ ನಾನು ಮತ ಅವ್ರಿಗೆ ಹೇಳಿ ಒಬ್ಬೊಬ್ಬರನ್ನೇ ಕಳಿಸ್ತಾ ಇದ್ದೆ. ಅದು ಬಿಟ್ಟರೆ ನಾವು ಯಾವುದೋ ಆಮಿಷಗಳು ಕೊಟ್ಟಿಲ್ಲ, ಯಾವುದೋ ದುಡ್ಡು ಕೊಟ್ಟಿಲ್ಲ. ಸಂದರ್ಭದಲ್ಲಿ ಇಷ್ಟೆಲ್ಲ ಆಯಿತು. ಮತ್ತು ನಮ್ಮ ನಾಯಕರು ಏನೇ ತೀರ್ಮಾನ ತಗೊಳ್ಳಿ, ನಮ್ಮ ಸುಧಾಕರಣ್ಣವ್ರು ಏನು ತೀರ್ಮಾನ ತಗೊಂಡ್ರು, ಪಕ್ಷದ ನಿಲುವಿನ ಬಗ್ಗೆ ಯಾರೂ ವಿರುದ್ಧವಾಗಿ ನಡ್ಕೊಂಡಂಥದ್ದು ಇದುವರೆಗೂ ಯಾವತ್ತೂ ಇಲ್ಲ. ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಾಗೂ ಇರ್ಬೋದು, ಇಲ್ಲ ನಾವು ಪಕ್ಷದ ಚಿಹ್ನೆ ಅಡಿಯಲ್ಲಿ ನಿಂತಾಗಿರ್ಬೋದು, ಯಾವಾಗೇ ಆಗಲಿ ನಮ್ಮೆಲ್ಲ ಮುಖಂಡರು ಅವ್ರ ಮಾತನ್ನು ಚಾಚು ತಪ್ಪದೆ ಪಾಲಿಸಿ ಅವ್ರ ಗೌರವವನ್ನು ಉಳಿಸುವಂಥದ್ದು ಮಾಡ್ತಾಯಿದ್ರು. ಈ ಒಂದು ಸಂದರ್ಭದಲ್ಲಿ ಜಾತಿ ಬಗ್ಗೆ ಇದು ಬರಲಿಲ್ಲ, ಎಲ್ಲ ಜಾತಿಯವ್ರೂ ಓಟ್ ಹಾಕುವಂಥದ್ದಿತ್ತು. ಅದರಲ್ಲಿ ಒಂದೇ ಜಾತಿಗೆ ಸೀಮಿತವಾಗಿ ಯಾರೂ ತಪ್ಪು ಮಾಡಿಲ್ಲ. ಹಣದ ಆಸೆ ಆಮಿಷಗಳಿಗೆ ಒಳಗಾಗಿ ಇದನ್ನು ನಮ್ಮ ನಾಯಕರು ಭಾಳ ಅಚ್ಚುಕಟ್ಟಾಗಿ ನಡೀಬೇಕು. ಹೊಸದಾಗಿದೆ, ಚಿಕ್ಕಬಳ್ಳಾಪುರಕ್ಕೆ ಒಂದು ಸಂಸ್ಥೆ ಬಂದಿದೆ ಹೊಸದಾಗಿ. ಅದು ಒಳ್ಳೆಯವ್ರನ್ನ ಗೆಲ್ಲಿಸಿ ಒಳ್ಳೆಯ ರೀತಿ ನಡೆಸ್ಕೊಂಡು ಹೋಗೋದಕ್ಕೆ ನಾವೆಲ್ಲ ಏನಾಗ್ತದೆ ಎಲ್ಲ ಸಹಕಾರ ಮಾಡಬೇಕು ಅಂತೇಳಿ ಬೇಕಾದಷ್ಟು ಪ್ಯಾಕಿಂಗ್ ಯೂನಿಟು ಕೂಡ 9 ಎಕರೆ ಚಿಲ್ಲರೆ ಜಮೀನು ಕೂಡ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ. ಈಗ ಸುಮಾರು 1 ವರ್ಷದಿಂದ ಸುಮಾರು 9 ಕೋಟಿ 10 ಕೋಟಿ ಲಾಭದಲ್ಲಿದೆ ಸಂಸ್ಥೆ. ಹಾಗಾಗಿ ಫೆಬ್ರವರಿ 1ನೇ ತಾರೀಕಿಂದ ₹1 ಹಾಲಿನ ಬೆಲೆಯನ್ನು ಕೂಡ ಹೆಚ್ಚಳ ಮಾಡಿಕೊಡ್ಬೇಕು ರೈತರಿಗೆ. ಅದರಿಂದ ಎಲ್ರಿಗೂ ಅನುಕೂಲ ಆಗಬೇಕು ಅಂತೇಳಿ ಜನವರಿ 1ನೇ ತಾರೀಕಿಂದನೇ ರೈತರಿಗೆ ಜಾಸ್ತಿ ಕೊಡುವಂಥದ್ದು ಕೂಡ ಮಾಡಿದ್ರು. ಈಗ ಇಷ್ಟೆಲ್ಲ ಆಗಿ ನಮ್ಮ ಚಿನ್ನಪ್ಪಣ್ಣವ್ರು ಸೋಲೋದಕ್ಕೆ ನಮ್ಮ ಗುಂಪಿನವರೇ ಕಾರಣ, ನಮ್ಮ ಮುಖಂಡರೇ, ನಮ್ಮ ವೋಟರ್ಸೇ ಕಾರಣ, ಬೇರೆ ಯಾರೆಲ್ಲ ಅವ್ರ ಜೊತೆ ಶಾಮೀಲಾಗಿ ಈ ಥರ ಆಗಿರೋದು ಭಾಳ ದುಃಖದ ಸಂಗತಿ. ಅದಾಗಬಾರ್ದಾಗಿದ್ದಾಗಿದೆ. ನಮಗೆ ತುಂಬ ನೋವಾಗಿದೆ. ಇನ್ನು ಮುಂದೆ ಕೂಡ ಸಂಸ್ಥೆ ಚೆನ್ನಾಗಿ ನಡಿಬೇಕಂದ್ರೆ ಭಾಳ ಉತ್ತಮವಾದ ರೀತಿಯಲ್ಲಿ ನಡಿಬೇಕಾದ್ರೆ ಒಳ್ಳೆಯವ್ರನ್ನ ಆಡಳಿತ ಮಂಡಳಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಮಾಡಿ ಅದನ್ನ ಜವಾಬ್ದಾರಿ ನಮ್ಮ ನಾಯಕರು ಕೂಡ ಅದನ್ನು ಸಾಧಕ ಬಾಧಕಗಳನ್ನ ಗಮನಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗೋ ಥರ ನಡ್ಕೊಂಡು ಹೋಗಬೇಕು ಅಂತ ನಮ್ಮ ಎಲ್ಲರ ಒತ್ತಾಸೆ. ಹಾಸ್ಪಿಟಲ್ ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು BP ಚಿಕಿತ್ಸೆಗಳು ಪ್ರಾರಂಭವಾಗಿವೆ. A to Z ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ರಜನಿ ಎಲೆಕ್ಟ್ರಾನಿಕ್ಸ್, 1ನೇ ಮಹಡಿ, ಸುಮುಖ ಬಿಲ್ಡಿಂಗ್, ಆಚಾರಿ ಕಾಂಪ್ಲೆಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ನಿಮ್ಮ LED LCD ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು, ಸ್ಕ್ರೀನ್ ಒಡೆದಿರುವುದು, ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ. ನಮ್ಮಲ್ಲಿ ಎಲ್ಲ ತರಹದ LED LCD ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9511433655, ಮತ್ತೊಂದು 9663941575 ಸಂಪರ್ಕಿಸಬಹುದು. MN ಆರ್ಟ್ಸ್, ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ, KSRTC ಬಸ್ ಸ್ಟ್ಯಾಂಡ್ ರಸ್ತೆ, ಬೋವಿ ಕಾಲೋನಿ, ಚಿಂತಾಮಣಿ. ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್, ವಾಲ್ ಪೇಂಟಿಂಗ್, ವಾಲ್ ಡ್ರಾಯಿಂಗ್, ದೇವಾಲಯದ ಗೋಪುರ, ವಿಗ್ರಹಗಳ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗುವುದು.
ವಿವರಗಳಿಗೆ ಸಂಪರ್ಕಿಸಿ. ಮೊಬೈಲ್ ನಂಬರ್ 8553708925. ಮತ್ತೊಂದು 6363515063ಗೆ ಸಂಪರ್ಕಿಸಬಹುದು.